ಆ, ನಮಸ್ಕಾರ. ನನ್ನ ಹೆಸರು ಸುನೀತಾ ಅಂತ. ನಾನೊಂದು ಮಾರ್ಚ್ ತಿಂಗಳಲ್ಲಿ ಮಾರ್ಚ್ 18 ಹೀಗೆ ಒಂದು ಆಕ್ಸಿಡೆಂಟ್ ಆಯಿತು ನನಗೆ. ಆವಾಗ ಲೆಗಮೆಂಟ್ ಸ್ವಲ್ಪ ಇಂಜುರಿ ಆಗಿದೆ ಅಂತ ಹೇಳಿದ್ರು. ನನಗೆ ನಿಯರ್ ಬೈ ಹಾಸ್ಪಿಟ್ಲು, ನನ್ನ ಮನೆ ಇಲ್ಲಿ ಮಾದನಾಯಕನಹಳ್ಳಿ. ಸೊ ನನಗೆ ನಿಯರ್ ಬೈ ಹಾಸ್ಪಿಟ್ಲ್ ಬಗ್ಗೆ ಅಷ್ಟೊಂದು ಇಲ್ಲಿ ನಾಲೆಜ್ ಇರಲಿಲ್ಲ. ನನ್ನ ಕಸಿನ್ ಅಂಕಲ್ ರಮೇಶ್ ಅಂತ ಇದ್ರು, ಅವರು ಹೇಳಿದ್ರು ಪ್ರಕ್ರಿಯಾ ಹಾಸ್ಪಿಟಲ್ ಚೆನ್ನಾಗಿದೆ, ಅಲ್ಲಿ ಆರ್ಥೋಪೆಡಿಕ್ ಸರ್ಜನ್ ಒಬ್ರು ಇದ್ದಾರೆ ಗುರುರಾಜ್ ಪುರಾಣಿಕ್ ಅಂತ, ಅಲ್ಲಿ ಹೋಗಿ ಅಂತ ರೆಫರ್ ಮಾಡಿದ್ರು. ಸೊ ನಾನು 27ಗೆ ಇಲ್ಲಿಗೆ ಬಂದೆ. ಅದಾದಮೇಲೆ ಅವ್ರು ಹೇಳಿದ್ರು ಒಂದು ಆಪ್ರೇಷನ್ ಆಗಬೇಕು, ಮೈಲ್ಡ್ ಆಗಿ ಪ್ರಾಬ್ಲಮ್ ಇದೆ ಅಂತ. ಸೊ ನನಗೆ ಭಯ ಇತ್ತು ಫಸ್ಟು, ಆಪ್ರೇಷನ್ ಹೇಗೆ ಅಂದರೆ ನೆಕ್ಸ್ಟ್ ನಾನು ಮತ್ತೆ ಓಡಾಡ್ಲಿಕ್ಕೆ ಆಗುತ್ತೋ ಇಲ್ವೋ ಅನ್ನೋ ಥರ. ಬಟ್ ಇಲ್ಲಿ ಬಂದಮೇಲೆ ಡಾಕ್ಟ್ರು ತುಂಬ ಚೆನ್ನಾಗಿ ವಿಷಯನ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಈ ಥರ ಇದೆ, ಈ ಥರ ಮಾಡಿದ್ರೆ ಈ ಥರ ಪ್ರಾಬ್ಲಮ್ ಆಗುತ್ತೆ, ನೀವು ಮಾಡ್ಕೊಳ್ದೇ ಇದ್ರೆ ಈ ಥರ ಪ್ರಾಬ್ಲಮ್ ಆಗುತ್ತೆ, ನಿಮ್ಮ ರಿಕವರಿ ಅಶ್ಯೂರೆನ್ಸ್ ಬಗ್ಗೆನೂ ಹೇಳಿದ್ರು. ಸೊ ಏಪ್ರಿಲ್ 1ಗೆ ನನಗೆ ಆಪ್ರೇಟ್ ಮಾಡಿದ್ರು. ಏಪ್ರಿಲ್ 3ಗೆ ನಾನು ಡಿಸ್ಚಾರ್ಜ್ ಆದೆ. ಅದಾದಮೇಲೆ ಒಂದು 15 ಡೇಸು ಮತ್ತು 1 ವೀಕ್ ಒಂದು 2 ಟೈಮ್ಸ್ 3 ಟೈಮ್ಸ್ ಬಂದೆ. ಬಟ್ ತುಂಬ ಚೆನ್ನಾಗಿ ಅಂದರೆ ನಮಗೆ ಮೊದಲು ಬೇಕಿರೋದು ನಮಗೆ ಏನಾಗಿದೆ ಅಂತ ನಮಗೆ ಕರೆಕ್ಟಾಗಿ ಹೇಳಬೇಕು. ಪೇಷಂಟ್ಸಿಗೆ ಅದು ನಾಲೆಜ್ ಕಡಿಮೆ, ಹೇಳಲ್ಲ, ಡಾಕ್ಟರ್ಸ್ನವ್ರು ಬ್ಯುಸಿ ಇರ್ತಾರೆ. ಬಟ್ ಪ್ರಕ್ರಿಯೆಯಲ್ಲಿ ಹಾಗಲ್ಲ, ಅಡ್ಮಿಟ್ ಆದಾಗಿಂದ ಪ್ರತಿಯೊಂದು ಸ್ಟೆಪ್ಪಲ್ಲೂ ತುಂಬ ಕೇರಿಂಗಾಗಿ ನೋಡ್ಕೊಳ್ತಾರೆ. ಮತ್ತು ಡಾಕ್ಟ್ರು ಕನ್ಸಲ್ಟ್ ಮಾಡ್ಬೇಕಾದ್ರೆ ಪ್ರತಿ ಸ್ಟೆಪ್ಪಲ್ಲೂ ಎಕ್ಸ್ಪ್ಲೇನ್ ಮಾಡ್ತಾರೆ, ನೀವು ಹೀಗಿರಬೇಕು, ಈ ಥರ ಮಾಡಬೇಕು, ಮತ್ತು ತುಂಬ ಮಾತ್ರೆ ತಗೊಳ್ಳಿ ಅಂತ ಹೇಳಲ್ಲ. ವರ್ಕೌಟ್ ಮಾಡಿ ಎಷ್ಟು ಕಡಿಮೆ ಸಾಧ್ಯನೋ ಅಷ್ಟು ನೀವು ವಿಲ್ ಪವರ್ ಬೆಳೆಸ್ಕೊಂಡೇ ಕಾಯಿಲೆ ವಾಸಿ ಮಾಡ್ಕೋಬೇಕು ಅಂತ ತುಂಬ ಫ್ರೆಂಡ್ಲಿ ಸಜೆಷನ್ ಕೊಡ್ತಾರೆ. ನನಗೆ ಈ ಹಾಸ್ಪಿಟ್ಲ್ ಬಗ್ಗೆ ತುಂಬ ಖುಷಿ ಇದೆ. ನಾನು ಎಲ್ರಿಗೂ, ನನಗೆ ಪರಿಚಯ ಅವ್ರಿಗೆಲ್ಲ ಹೇಳ್ತೀನಿ ಈ ಹಾಸ್ಪಿಟ್ಲ್ ಬಗ್ಗೆ, ಪ್ಲಸ್ ನಮ್ಮ ಡಾಕ್ಟ್ರ್ ಬಗ್ಗೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಈಗ 2 ತಿಂಗಳಾಗ್ತಾ ಬಂದಿದೆ, ನಾನು ಕೆಲ್ಸಕ್ಕೆ ಹೋಗ್ತೀನಿ. ಸೊ ನಾನು ನೆಕ್ಸ್ಟು ಜಾಯ್ನ್ ಆಗಬೇಕು ಅಂತಿದ್ದೀನಿ. ಇವಾಗ ನಾನು ಆರಾಮಾಗಿ ನಡೀತೀನಿ, ಓಡಾಡ್ತೀನಿ. ಇವತ್ತು ನಾನು ಇಲ್ಲಿ ಹಾಸ್ಪಿಟ್ಲಿಗೆ ನಾನೇ ಖುದ್ದಾಗಿ ಗಾಡಿ ತೊಗೊಂಡು ಬಂದಿದ್ದೀನಿ. ACL ಆಪ್ರೇಷನ್ ಆಗಿರೋದು, ಬಟ್ ಅಷ್ಟು ಬೇಗ ರಿಕವರ್ ಆಗಲ್ಲ ಅಂದರು. ಬಟ್ ಇಲ್ಲಿ ಕಾಪ್ರೇಟಿಂದ ನಾನು ತುಂಬ ಬೇಗ ಚೆನ್ನಾಗಿ ರಿಕವರ್ ಆಗಿದ್ದೀನಿ. ಸೊ ಪ್ರಕ್ರಿಯಾ ಹಾಸ್ಪಿಟ್ಲಿಗೆ ನನ್ನೊಂದು ಥ್ಯಾಂಕ್ಸ್. ಆಮೇಲೆ ಒಂದು ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಾ, ಮತ್ತು ಜನರಿಗೆ ಹೆಲ್ಪ್ ಆಗಬೇಕು ಅನ್ನೋ ಥರ ಪ್ರತಿಯೊಂದನ್ನು ಕಾಯಿಲೆಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅವರಿಗೆ ಬೇಕಿರೋ ಸವಲತ್ತುಗಳನ್ನ ಕೊಡ್ತಿದ್ದೀರಾ. ನಿಮಗೆ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ.